ಅಯ್ಯೋ ನಾ ವೆಯ್ಟ್ ಮಾಡ್ತಾನೆ ಅವನು ಬರಲೇ ಇಲ್ವಲ್ಲ ಅವನು. ವೆರೈಟಿ ವೆರೈಟಿ ಡಿಶಸ್ ಎಲ್ಲನೂ ತರಿಸಿ ಕೂತ್ಕೊಂಡಿದ್ದೀನಿ, ಇನ್ನೂ ಬರ್ನಿಲ್ವಲ್ಲ ಇವನು. ಬಿಲ್ ಮಾಡ್ತವ್ರೆ ಯಾರೋ, ಅವನೇ ಇರಬೇಕು, ತಡಿ ನೋಡ್ತೀನಿ. ಅಯ್ಯೋ ಕೊನೆಗೂ ಬಂದಿಲ್ಲ. ನಾನು ಪಿಂಗ್ ಮಾಡಿದೆ ಬರಲಿಲ್ಲ. ಏನು ಮೆಸೇಜ್ ಹಾಕಿದ್ರು ಬರ್ತಾಯಿಲ್ಲ, ಕಾಲ್ ಮಾಡಿದ್ರು ಪಿಕ್ ಮಾಡ್ತಾಯಿಲ್ಲ. ಏನು ಕತೆ ಇದೆ. ಕೊನೆಗೂ ಬಂತಲ್ಲ ನಾನು ಬೇಬಿ. ಅಯ್ಯೋ ಏನಿಲ್ಲ ಬೇಬಿ, ಬರ್ತಾ ಇದ್ದೆ, ಆವಾಗಲೇ ಬರೋಣ ಅಂದ್ಕೊಂಡು ಹೋಯ್ತಾ ಇದ್ನ. ಅಷ್ಟರಲ್ಲಿ ಇವ್ರು ಹಿಡ್ಕೊಬಿಟ್ರು, ನಮ್ಮ ಟೀಮ್ಮೇಟ್ಸು. ಬಾ ಕಾಫಿಗೆ ಹೋಗೋಣ, ಸ್ನ್ಯಾಕಲ್ಲಿ ಚೆನ್ನಾಗಿ ಪಕೋಡ ಅಲ್ಲಿ ಚೆನ್ನಾಗಿ ಮಾಡ್ತಾರಲ್ಲ ಅಲ್ಲಿ ಆಫೀಸ್ ಹತ್ರ, ಪ್ಯಾಂಟ್ರಿ ಹತ್ರ. ಸೊ ಹೋದ್ರ ಬಾ ಪಕೋಡ ಅಂದ್ಕೊಂಡು ಆ ಪಕೋಡ ತಿನ್ಕ ಟೀ ಕುಡ್ಕೊಂಡು ಲೇಟಾಗೋಯ್ತು. ಇನ್ನು ಫೋನ್ ಎತ್ತಿದ್ರೆ ಗೊತ್ತಾಗೋಯ್ತದೆ ನೀನೇ ಅಂತ. ಆಮೇಲೆ ಹೋಗಿ ನನ್ನ ಹೆಂಡ್ತಿಗೆ ಹೇಳ್ಬಿಟ್ರೆ ಏನಪ್ಪ ಮಾಡೋದು ಅಂದ್ಬಿಟ್ಟು ಜೋಬೊಳಗೆ ಇಟ್ಕೊಂಡಿದ್ದೆ. ಫೋನ್ನೇ ಎತ್ತಿಲ್ಲ ನೋಡು. ಫೋನ್ ಎತ್ತಿದ್ರೆ ಗೊತ್ತಾಗೋಯ್ತಾ ಬಡಿ ಮಕ್ಳಿಗೆ, ಹೋಗ್ಬಿಡ್ತಾರೆ. ಏನು ಮಾಡೋದಪ್ಪ ಅದಕ್ಕೆ. ಓ ಅದಕ್ಕೆನಾ, ನಾನು ಇದೇನಪ್ಪ ಇವನು ಫೋನು ಎತ್ತಾ ಇಲ್ಲ, ಎತ್ತಾಗಿ ಮೆಸೇಜ್ಗೂ ರಿಪ್ಲೈ ಮಾಡ್ತಾಯಿಲ್ಲ, ಬತ್ತಾನೋ ಬರಲ್ವೋ, ಬರ್ತೀನಿ ಅಂತ ಹೇಳೋನೆ ಸಾಯಂಕಾಲ ಅಂದ್ಬಿಟ್ಟು ನಾನು ಅಡುಗೆ ಪಡಿಗೆ ಎಲ್ಲ ತರಿಸ್ಕೊಂಡು ಇಟ್ಕೊಂಡಿದ್ದೆ, ಎಲ್ಲ ಆರ್ಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಿನಗೆ ಬರ್ತಾನೆ ಅಂದ್ಬಿಟ್ಟು. ಇದೇನು ಬರಲೇ ಇಲ್ವಲ್ಲ, ಏನು ಮಾಡೋದು ಅಂತ ಇದ್ದೆ. ಸದ್ಯ ಬಂದಿಲ್ಲ ಬಿಡು. ಬಾ ಊಟ ಮಾಡೋದ, ಡಿನ್ನರ್ ಮಾಡ್ಕೊಂಬಿಡೋಣ ಬಾ. ಅಯ್ಯೋ ಬೇಬಿ ನಿನ್ಗೇನು ಹೊಟ್ಟೆ ಸಿಗ್ತಿದ್ಯಾ? ನಾನು ಈಗ ಪಕೋಡ ಆಮೇಲೆ ಟೀ ಕುಡಿದ್ಬಿಟ್ಟು ಎಲ್ಲ ಒಂಥರ ಲೋಡ್ ಆದಂಗೆ ಆಗ್ಬಿಟ್ಟೈತೆ. ಈಗ ನನಗೆ ತಿನ್ನೋಷ್ಟು ಮನಸ್ಸಿಲ್ಲ, ಆಮೇಲೆ ತಿಂತೀನಿ. ಬೇಕಾದ್ರೆ ನೀನು ತಿನ್ನಂಗಿದ್ರೆ ಬಾ, ನಿನ್ನ ಜೊತೆ ಕಂಪ್ನಿ ಕೊಡ್ತೀನಿ, ಸುಮ್ಮನೆ ತಿನ್ನುವೆ ನೀನು. ಅಯ್ಯೋ ನನಗೇನು ಹೊಟ್ಟೆ ಸಿಗ್ತಾ ಇಲ್ಲ, ನಾನು ಏನೋ ನಿನಗೆ ಇದಾಗುತ್ತೇನೋ ಅಂದ್ಬಿಟ್ಟು ಕೇಳಿದೆ ಅಷ್ಟೇ ಬಿಡು. ಏನು ಅಂಥದ್ದೇನಿಲ್ಲ ಬಿಡು, ಏನಿಲ್ಲ, ಆಮೇಲೆ ತಿನ್ನೋದ. ಹಂಗಾದ್ರೆ ಸರಿ. ಏನಾದರೂ ಕಾಫಿ ಟೀ ಜ್ಯೂಸು ಏನಾದರೂ ಮಾಡ್ಕೊಂಬರಲ್ಲ? ನೀನೇನು ನಾನೇನು ಹೊಸ ಈಗ ಗೆಸ್ಟು ಅನ್ನೋ ಥರ ಬಿಹೇವ್ ಮಾಡ್ತಿದ್ಯಲ್ಲ. ನಾನು ಬೇಕು ಅಂದರೆ ನಾನು ಕೇಳಲ್ವಾ, ಇಲ್ಲ ನಾನೇ ಮಾಡ್ಕೊಂಡು ಕುಡಿಯಲ್ವಾ? ಅದನ್ನೇನು ಏಳಿಸ್ಕೋಬೇಕಾ ನಿನ್ನ ಹತ್ರ? ಫಾರ್ಮಾಲಿಟೀಸ್ ಎಲ್ಲ ನನ್ನ ಹತ್ರ ಈಗ ಬೇಡ ಆಯಿತಾ, ಬೇರೆಯವ್ರ ಹತ್ರ ತೋರಿಸು. ಫಾರ್ಮಾಲಿಟೀಸ್ ಎಲ್ಲ ಬೇಡ ನಮ್ಮ ಮಧ್ಯ. ಅಯ್ಯೋ ಹಂಗಲ್ಲ, ತುಂಬ ದಿವಸ ಆದಮೇಲೆ, ತುಂಬ ತಿಂಗಳುಗಳಾದಮೇಲೆ ಈಗ ಬರ್ತಾ ಇದೆಯಲ್ವಾ, ಅದಕ್ಕೆ ನನಗೆ ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಅದೇ ಒಂಥರ ಅಲ್ವಾ, ಉಪಚಾರ ಮಾಡಬೇಕು ಮಟ್ಟಬೇಕು ಅನ್ನೋದಿರುತ್ತಲ್ಲ ನಮಗೂ, ಅದಕ್ಕೆ ಹಂಗೆ ಹೇಳ್ದೆ ಬಿಡು, ಇನ್ನೇನಿಲ್ಲ. ಮತ್ತು ಇನ್ನೇನು ಬೇಬಿ ಸಮಾಚಾರ, ಹೆಂಗಾಯಿತು ಇವತ್ತು ವರ್ಕಿನ್ ಹೇಗೆ ಆ್ಯಸ್ ಯೂಶ್ವಲ್, ಅದೇನಿಲ್ಲ. ನಮ್ಮ ಪ್ರಾಜೆಕ್ಟ್ ಕತೆ ಗೊತ್ತಲ್ಲ ನಿಂಗೂ, ಆ ಥರ ಏನಿಲ್ಲ. ಆದರೆ ಒಂದು ಕತೆ ಇವತ್ತಂತೂ ಅಪ್ಸೆಟ್ಟೇ ಆಗಿಬಿಟ್ಟೆ ನಾನು. ಅಪ್ಸೆಟ್ಟು ಯಾಕೆ, ಏನಾಯ್ತು ಬೇಬಿ? ನಾನು ಇದೀನಲ್ವಾ, ನಿಂಗೆ ವರ್ಕಲ್ಲಿ ಏನಾರು ಎಲ್ಪ್ ಬೇಕಂದ್ರೂ ಕೇಳು, ನಾನೇ ಮಾಡ್ಕೊಡ್ತೀನಿ. ನನ್ನ ಪ್ರಾಜೆಕ್ಟು ನನ್ನ ಕೆಲಸ ಮಾಡಿದ್ರೆ ಪರವಾಗಿಲ್ಲ, ನಿನ್ನ ಕೆಲಸ ನಾ ಮಾಡ್ಕೊಡ್ತೀನಿ. ನಂಗೆ ಗೊತ್ತು, ವರ್ಕಲ್ಲೆಲ್ಲ ನನಗೇನು ಟೆನ್ಷನ್ ಇಲ್ಲ. ಟೆನ್ಷನ್ ಆದರೂ ನಿನ್ಗೆ ಕೇಳ್ತೀನಿ, ಅದೆಲ್ಲ ಏನೂ ಪ್ರಾಬ್ಲಮ್ ಇಲ್ಲ. ಪರ್ಸ್ನಲ್ಲಾಗಿ ಒಂಚೂರು ಒಂದು ಸ್ವಲ್ಪ ಅಪ್ಸೆಟ್ ಆಗಿದ್ದೀನಿ ಅಷ್ಟೇ ಬಿಡು. ಯಾರು ನನ್ನ ಬೇಬಿಗೆ ಏನಂದ್ರು, ಏನಾಯಿತು ಹೇಳು, ನೀನು ಯಾರು ನಿನ್ನ ಮೂಡ್ ಖರಾಬ್ ಮಾಡಿರೋರು? ಅದು ಏನಿಲ್ಲ, ನಾನು ಹೆಂಡ್ತಿ ಫೋನ್ ಮಾಡಿದ್ಲ ಅವತ್ತು ಒಂದು ಅದೇ 3 ಗಂಟೆ ಇಲ್ಲ ಇನ್ನೂ ಮುಂದೆ ಅನ್ಕೋ. ಆಗ ಮಾಡಿದ್ಲು ಫೋನ್ ಮಾಡಿಬಿಟ್ಟು ಏನು ಅಂದೆ, ಬಾ ಮನೆಗೆ ಅಂದ್ಲು. ನಾನು ಇಲ್ಲಿ ಸಂಜೆ ಈ ಪ್ಲ್ಯಾನ್ ಇತ್ತಲ್ಲ, ಅಲ್ಲಿಗೆ ಹೆಂಗೆ ಹೋಗೋಕ್ಕಾಯ್ತದೆ, ಇಲ್ಲಿಗೆ ಬರೋಮ ಅನ್ಕೊಂಡಿದ್ನಲ್ಲ. ನಾನೇನಂದೆ, ಇಲ್ಲ ಈಗ 3 ದಿನದಿಂದ ಬಂದು ಹೋಗಿದ್ನಲ್ಲ, ಅಲ್ಲೇ ಇದೆಯಲ್ಲ, ತಿರ್ಗ ಬರೋಕ್ಕಾಗಲ್ಲ, ಕೆಲಸಗಳೈತೆ, ಹಂಗೆ ಟೈಮ್ ಆಗಿಬಿಡುತ್ತೆ, ನೀನು ಏನೋ ಮಾಡ್ಕೊ, ನಾನೇನೋ ಬರ್ತೀನಿ ರಜೆ ಸಿಕ್ಕಿದಾಗ ಭಾನುವಾರ ಅಂತ ಅಂದೆ. ಅದಕ್ಕೆ ಫುಲ್ಲು ಇದಾಗ್ಬಿಟ್ಟು ಬರಲೇಬೇಕು, ಒಂದು ಕೆಲಸ ಅದೇ ಬಾ, ಒಂದೇನೋ ಐತೆ ಬಾ, ಒಂದು ವಿಷಯ ಅಂದ್ಲು. ಏನು ಹೇಳು ಅಂದರೆ ಹೇಳಲೇ ಇಲ್ಲ ಅಂದರೆ ಏನರ್ಥ? ಆದರೂ ನನ್ನ ಬೇಬಿ ನೋಡು, ನನಗೋಸ್ಕರ ಅಲ್ಲಿಗೆ ಹೋಗ್ದೇನೆ ಇಲ್ಲಿಗೆ ಬಂದಿದೆಯಲ್ಲ, ನನಗಂತೂ ಭಾಳ ಖುಷಿ ಆಯ್ತು. ಐ ಆಮ್ ವೆರಿ ಹ್ಯಾಪಿ ಟುಡೇ. ಏನಾಯಿತು, ಯಾಕೆ ಹಿಂಗೆ ಮುಕ್ಕರಿತಿದ್ಯಾ? ಏನಾಯ್ತು ಹೇಳು, ಏನು ಹೇಳೋದು ನೀನು ಹೆಂಡ್ತಿ? ಅದು ಏನಿಲ್ಲ ಬಿಡು, ಒಳ್ಳೆ ಇರುವಾಗ ಯಾಕೆ ಸುಮ್ಮನೆ ಹಾಳು ಮಾಡ್ಕೋಬೇಕು ಬಿಡು. ಸುಮ್ಮನೆ ಹೇಳ್ತೀಯಾ ಹೇಳಲ್ವ ಹೇಳು ಈಗ ನೀನು? ಅಯ್ಯೋ ಏನಿಲ್ಲ, ಫೋನ್ ಮಾಡಿದ ತಕ್ಷಣ ಏನು ಬಾ ಮನೆಗೆ ಏನೋ ವಿಷಯ ಹೇಳಬೇಕು ಅದು ಇದು ಅಂದ್ಲ. ನಾನು ಏನು ಏನಾಯಿತು ಹೇಳು ಫಸ್ಟು ನೀನು, ಆಮೇಲೆ ಬರ್ತೀನಿ ಅದು ಇದು ಅನ್ನ. ಆಮೇಲೆ ಇಲ್ಲ ಬರಲೇಬೇಕು ನೀನು ನಮ್ಮಮ್ಮನ ಮನೆಗೆ ಅಂತಂದು. ಅವಳೀಗ ಅಲ್ಲಿರೋದಲ್ವ, ನಾನು ಇಲ್ಲ ಹೋಗೋಕ್ಕಾಗಲ್ಲ ಕಣವ, ಅದು ಈಗ ಟೈಮ್ ನಮಗೆ ಲೇಟ್ ಆಗೋಯ್ತದೆ, ನಾನು ಇಲ್ಲಿಗೆ ಬರಬೇಕಿತ್ತಲ್ಲ, ನಾನು ಹೆಂಗೆ ಹೋಗಲಿ ಅಲ್ಲಿಗೆ. ಸೊ ಹಂಗಂದೆ, ಅದಕ್ಕೆ ಇಲ್ಲ ಬರಲೇಬೇಕು ಅಂದು. ಯಾಕೆ ಹೇಳು, ಬರ್ತೀನಿ ನೋಡೋದು, ಏನು ಅಂತ ಅರ್ಜೆಂಟ್ ವಿಷಯ ಅರ್ಜೆಂಟ್ ಐತೆ ಅಂದ್ಬಿಟ್ಟು ಶಾಖ ಕೊಟ್ಲು ನೋಡು. ಏನಂದ್ಲು ಅಂದರೆ, ಅಯ್ಯೋ ದೇವ್ರೆ, ಸುದ್ದಿ ಬಳಸಿ ಮೈಲಾರಕ್ಕೆ ಬರ್ತಾರಲ್ಲ, ಹಂಗೆ ಬರಬೇಡ ನೀನು, ಕರೆಕ್ಟಾಗಿ ಪಟ್ಟಂತ ಹೇಳ್ಬಿಡು. ಏನು ಹಂಗಾಯ್ತು ಹಿಂಗಾಯ್ತು ಅನ್ಕೊಂಡು ಸುದ್ದಿ ಬಳಸಿ ಬರ್ತಾ ಇದೆ, ಬೇಗ ಹೇಳು, ಪಟ್ಟದ ಹೇಳು. ಅದು ಅವಳಿಗೆ ಇನ್ನೊಂದು ಮಗ ಬೇಕಂತೆ, ನಾನು ಬಸ್ರಿ ಆಗಬೇಕು, ಇನ್ನೊಂದು ಮಗ ಬೇಕು ಅಂದ್ಲು. ಶಾಕ್ ಆಗೋಯ್ತು ನನಗೆ. ಅಲ್ಲ ಗಂಡನೇ ಬೇಡ, ಇರೋದೊಂದು ಮಗ ಸಾಕ, ನಾನು ಇರ್ತೀನಿ ಅಂತ ಅಂತಿದ್ದವಳು ಈ ವರ್ಷ ಹೆಂಗೆ ತಗದ್ಲು? ನಿಜ ಹೇಳು, ನೀನು ಅಲ್ಲೂ ಚೆನ್ನಾಗಿತ್ಕೊಂಡು ಅಲ್ಲಿ ಚೆನ್ನಾಗೇ ಇದ್ದ ನಿಂಗೆ ಸಂಸಾರ ಅಂತ, ಅಲ್ಲೂ ಚೆನ್ನಾಗಿತ್ಕ, ಇಲ್ಲೂ ನೀನು ಸುಮ್ಮನೆ ನಾಟಕ ಹೊಡಿಯೋಕ್ಕೆ ಬರಬೇಡ, ಇರೋದ ಒಪ್ಕೊ.
ಹೇಳ್ತಾ ಇಲ್ವ ನನಗೆ ಶಾಕ್ ಆಯಿತು ಅಂತ. ಯಾವ ಸಂಸಾರನೂ ಚೆನ್ನಾಗಿಲ್ಲ, ಏನೂ ಇಲ್ಲ. ಅವಳು ಏನಕ್ಕೆ ಮಾಡಿರೋದು ಅಂತ ನಂಗೆ ಚೆನ್ನಾಗಿ ಗೊತ್ತು. ಬಿಡು, ಏನಿಲ್ಲ, ಹಿಂಗೆ ಆಗ ಹೇಳಿದ ತಕ್ಷಣ ಆಗ್ಬಿಟ್ಟದ. ಓಹ್, ಏನಕ್ಕೆ ಮಾಡಿರೋದು, ಏನಕ್ಕೆ ಅವಳು ಹಂಗೆ ಕೇಳ್ತಿರೋದು? ಮೊದಲು ಬೇಡ ಅಂತಿದ್ದಿಗೆ ಬೇಕು ಅನ್ನೋದಕ್ಕೆ ಏನು ಕಾರಣ ಹೇಳು ಫಸ್ಟ್. ಅದು ಈ ನನ್ನ ತಮ್ಮನ ಹೆಡ್ತಿ ಇಲ್ವ ರೋಹಿಣಿ, ಅವಳು ಪ್ರೆಗ್ನೆಂಟ್ ಅಂತೆ. ಈಗ ಇವಳು ಗೊತ್ತಾಗೋದಲ್ಲ, ಇವಳು ಚುರುಕ್ಕಂದದೆ, ಇವಳು ಆಗಬೇಕಂತೆ. ಅವಳು ಏನು ಮಾಡ್ತಾಳೆ, ಇವಳು ಮಾಡಬೇಕು. ಈಗ ಇವಳು ಪ್ರೆಗ್ನೆಂಟ್ ಆಗಬೇಕಂತೆ, ಇವಳಿಗೂ ಮಗಬೇಕಂತೆ. ಅವ್ರಿಗೇನೋ ಅವಳು ಆಗಲೇ ಒಂದು ಹೆಣ್ಣಾಗಿತ್ತು, ತಡಿ ಇನ್ನೊಂದು ಗಂಡು ಮಾಡ್ಕೊಳ್ಳೋ ಮಟ್ಟವ. ಆಮೇಲೆ ಅಚ್ಚುಕಟ್ಟಾಗ ಅವ್ರ ಗಂಡ ಹೆಂಡ್ತಿರಿಬ್ರು ಅವ್ರು ಅನ್ಯೋನ್ಯವಾಗಿ ನಮ್ಮ ನಾದಿನಿ ಇವಳು ರೋಹಿಣಿ ಮಾತ್ರ ಎಲ್ಲರ ಜೊತೆ ಹೊಂದಾಣಿಕೆಯಿಂದ ಎಲ್ಲರ ಜೊತೆ ಚೆನ್ನಾಗವಳೆ. ನಮ್ಮ ಅವ್ವನ ಜೊತೆಲೆಲ್ಲ ಚೆನ್ನಾಗವಳೆ, ಗಂಡನ ಜೊತೆ ಚೆನ್ನಾಗವ್ರೆ. ಅವ್ರು ಸಾಕ್ತಾರೆ, ಮಾಡ್ತಾರೆ. ಇವಳು ಫಸ್ಟಿಂದ ಇವಳಿಗೇನು ಇಂಟ್ರೆಸ್ಟ್ ಇರಲಿಲ್ಲ. ಈಗ ಅವಳು ರೋಹಿಣಿಗೆ ಆಯ್ತಲ್ಲವ, ಇವಳಿಗೆ ಹತ್ಕತ್ತು ಬೆಂಕಿ, ಇವಳಿಗೂ ಆಗಬೇಕು ಅಂತ ಈ ಥರ ತೆಗ್ದವಳೆ ಈಗ ವರ್ಷ. ಛೀ, ನಿನ್ನ ಹೆಂಡತಿಗೆ ಏನೊಂದು ಸ್ವಲ್ಪನಾದ್ರೂ ಬುದ್ಧಿ ಇಲ್ವಾ? ಯಾರೋ ಒಬ್ರಿಗೆ ಮಗು ಆಗ್ತಿದೆ ಅಂತ ಅಂದ್ಬಿಟ್ಟು ತನಗೂ ಆಗಬೇಕು ಅಂತನ? ಈಗ ಒಂಚೂರು ಲಾಜಿಕ್ ಇದೆಯಾ? ಅಂಥ ಜಲಸ್ಸು, ಅಂಥ ಹೊಟ್ಟೆ ಉರಿ ಇರೋ ಹೆಂಗ್ಸ ನಾನು ಎಲ್ಲೂ ನೋಡಿಲ್ಲ. ಎಲ್ಲ ಅದೇನೋ ಒಂಥರ ತಾಯಿ ಅಂತ ನೂಲು ಅಂತ ಎಲ್ಲ ಅಮ್ಮನಂದ ಬಂದಿರೋದು, ಎಲ್ಲ ರೌನಿಗೆ ಬಂದಿತ್ತೆ ಅನ್ಸುತ್ತೆ. ಅದೇ ಏನು ಮಾಡೋಕ್ಕಾಯ್ತಿದೆ, ನಾನು ಆಗಲ್ಲ, ಈಗ ನಂಗೆ ಸಾಕೋಕ್ಕಾಗಲ್ಲ. ನನಗೆ ಈಗಲೇ 3 EMI ಅವೆ, 2 EMI ತೀರಿಸ್ಬೇಕು. 2 EMI ಪಟ್ಟಂತ ತೀರಿಸ್ಬೇಕು. ಇನ್ನೊಂದು ಬಿಡು ಲಾಂಗ್ ಆಗೋಯ್ತದೆ. ಈಗಾರು ತೀರಿಸ್ಕೋಬೇಕು ಅಂದರೆ ಅದು ತೀರ್ಸು. ಈಗ ನಂಗೆ ಮಗ ಬೇಕೇ ಬೇಕು. ಇನ್ಯಾರನ್ನಾರ ಬೇರೆಯವ್ರನ್ನ ಕೇಳ್ತಾ ಇದ್ದಾನ? ಕೇಳ್ತಿರೋದು ನಿನ್ನೆ ತಾನೇ, ಗಂಡನ್ನು ಕೇಳ್ತಾನೆ. ಈಗೇನು ಕತೆ ಹೇಳು ಅಂದ್ಕೊಂಡು ಹಿಡ್ಕೊ ಕೂತವಳೆ. ನಾನಂದೆ ಆಗೋದಿಲ್ಲ, ಫಸ್ಟ್ ಇದೆಲ್ಲ ಮಾಡೋಣ ಮಟ್ಟಣ. ನನಗಂತೂ ಈಗ ಸಾಕಾಗಲ್ಲ. ಅವಕ್ಕೆಲ್ಲ ಎಜುಕೇಷನ್ ಕೊಟ್ಟು ಮಾಡಬೇಕು ಅಂದರೆ ಅವಳ ಕೈಲಿ ಕೊಟ್ಬಿಡ್ಬೇಕಂತೆ. ಮಗ ಎತ್ಬಿಟ್ಟು ಅವಳು ಸಾಕಂದಳಂತೆ. ಅವಳು ಏನು ಜವಾಬ್ದಾರಿ ತಗೊಳಂಗಿಲ್ವಂತೆ. ನಾನು ಕೊಟ್ಬಿಡ್ಬೇಕಂತ ಅವಳಿಗೆ. ಈಗ ಮಗ ಬೇಕು ಅರ್ಜೆಂಟ್ ಅಷ್ಟೇ. ಛೀ, ಎಂಥ ಹೆಂಗ್ಸು ಅವಳು. ಇರೋದೊಂದು ಗಂಡು ಮಗು ನಿನಗೆ ಸಾಕಾಗಲ್ವ? ಯೋಗ್ಯತೆ ಇಲ್ವಂತೆಲ್ಲ ಚೆನ್ನಾಗಿ ಉಗ್ದವಳೆ ನಿನಗೆ. ಮೊದಲು ಈಗ ಅವಳೇ ಈಗ ಬೇರೆಯವ್ರು ಯಾರೋ ಬಸರಾದ್ರು ಅಂತ ತಾನು ಬಸರಿ ಆಗಬೇಕು, ತಾನು ಮಗ ಇರಬೇಕು. ಬೇರೆಯವ್ರಿಗೆ ಒಟ್ಟು ನೋಬತ್ತಿ ಇವಳಿಗೆ ಬರ್ಸ್ಕೋಬೇಕು, ಎಲ್ಲ ಇವಳು ಮಾಡ್ಕೋಬೇಕು. ಎಲ್ಲ ಏನು ಒಂಚೂರಾರು ಬುದ್ಧಿ ಇದ್ದ? ಈಗ ನಿನ್ನ ಬುಟ್ಟಳ ಅವಳು, ಈಗೇನೋ ನಾ ಸಾಕತೀನಿ ಮಾಡ್ತೀನಿ ಅಂತೇಳಿ, ಆಮೇಲೆ ನಿನ್ನಂತೂ ಕಾಣಿಸ್ ಹಬ್ಬ ಮಾಡಿ ಹರಿಸ್ತಾರೆ ಅವರು, ಬುಟ್ಟರ ಅವರು. ಅಯ್ಯೋ, ನೀನೇನು ಹೇಳ್ಬೇಕೋ ಹೊಸ್ದಾಗಿ? ಅವಳ ಬಗ್ಗೆ ನಂಗೆ ಗೊತ್ತಿಲ್ವಾ? ಬಿಡು, ಏನು ಮಾಡೋಕ್ಕಾಗಲ್ಲ. ಅವಳಿಗೆ ಅದೇನೋ ಅಂತಾರಲ್ಲ, ಅವ್ರು ಓವನ್ನು ತುಂಬಿರ್ತಾಳೆ ತಲೆಗೆ. ಎಲ್ಲ ಕೇಳ್ಕೊ ಕುಣಿತಾಳೆ. ಒಂಚೂರು ಸ್ವಂತ ಬುದ್ಧಿ ಏನಾದರೂ ದೇವರು ಕೊಟ್ಟಿಲ್ಲ. ಬರೀ ಒಟ್ಟುರಿಯಲ್ಲೇ ಅವಳ ಜೀವನ ಬಂದ್ಬಿಡ್ತು. ಬರೀ ಅವ್ರಿವ್ರು ನೋಡ್ಕೊ ಹೊಟ್ಟೆ ಸಾಯೋದ್ರಲ್ಲೇ ಬಂದ್ಬಿಡ್ತು ಅವಳ ಜೀವನ. ಅದು ಏನಂತ ಇದು ಮಾಡ್ಕೊಂಡಿದ್ದಾಳೋ ದೇವ್ರಿಗೆ ಗೊತ್ತು. ಹೋಗತ್ತೆ. ಬೇಜಾರು ಮಾಡ್ಕೋಬೇಡಕ್ಕಂತೂ. ನೀನು ನೋಡಿದ್ರೆ ನನಗೆ ಅಯ್ಯೋ ಅನಿಸುತ್ತೆ. ಅಲ್ಲ, ನನಗೆ ಹೆಂಗೆ ಅನಿಸುತ್ತಲ್ಲ, ಕಟ್ಕೊಂಡಿರೋ ಹೆಂಡ್ತಿ ಅವಳಿಗೆ ಹೆಂಗೆ ಅನಿಸ್ಬೇಕು? ನೀನು ನೋಡಿದ್ರೆ ಎಷ್ಟು ಚೆನ್ನಾಗಿ ನೋಡ್ಕೋಬೇಕು. ಇಷ್ಟೆಲ್ಲ ಕತೆ ಆದ್ರೂ ನಾನು ನಿನಗೋಸ್ಕರ ತಡಿ, ನನ್ನ ಕಾಂತುಗೆ ಬೇಜಾರು ಮಾಡೋದು ಬೇಡ, ನನ್ನ ಕಾಂತು ಜೀವನ ಹಾಳಾಗೋದು ಬೇಡ, ನನ್ನಿಂದ ಅವನು ಖುಷಿಯಾಗಿ ಹೋಗೋದು ಬೇಡ, ದುಃಖದಲ್ಲಿ ಇರೋದು ಬೇಡ ಅಂತ ನಾನು ನೀನು ಬಿಟ್ಬಿಟ್ಟು 6 ತಿಂಗಳಿಂದ ಸುಮ್ಮನೆ ಕೂತಿದ್ದಿ. ನೋಡಿದ್ರೆ ಇವಳು ಸರಿ ಹೋಗವಳೆ ಅಂದರೆ ಈ ಥರ ನಿನಗೆ ಟಾರ್ಚರ್ ಕೊಡ್ತಾವಳೆ ಇನ್ನೂ ಅಂದರೆ ಎಷ್ಟು ಬೇಜಾರಾಗಲ್ಲ. ಅದು ನಾನು ಅದಕ್ಕೆ ಅಂದದ್ದು, ನೀನು ಖುಷಿಯಾಗಿರೋದು ನೀನು ನೋಡ್ಕೊ. ನೀನು ಒಂದೊಂದ್ಸತಿ ಸೆಲ್ಫಿಶ್ ಇರಲೇಬೇಕಾಗುತ್ತೆ ಅನ್ಸುತ್ತೆ ಎಷ್ಟೊಂದು ವಿಷಯಗಳಲ್ಲಿ. ಬಿಡು, ಯೋಚನೆ ಮಾಡ್ಬೇಡ, ಇವೆಲ್ಲ ಯೋಚನೆ ಮಾಡ್ಕೊಂತ ತಲೆ ಗಂಟಿಸ್ಕೊಬೇಡ. ನಿನ್ನ ನೆಮ್ಮದಿ ಹಾಳು ಮಾಡ್ಕೊಬೇಡ. ನಿನ್ನ ನೆಮ್ಮದಿಯಿಂದ ಇಲ್ಲ ಅಂದರೆ ನಾನು ನೆಮ್ಮದಿಯಾಗಿರೋಕ್ಕಾಗಲ್ಲ. ಈಗ ಅದೆಲ್ಲ ತಲೆಗೆ ಹಾಕಬೇಡ. ಬಾ, ಡಿನ್ನರ್ ಮಾಡೋದ ನಿನ್ಗೆ ಇಷ್ಟ ಅಂದ್ಬಿಟ್ಟು ಮಣೀಸ್ ಬಿರಿಯಾನಿ ತರಿಸಿವ್ನಿ. ಆಮೇಲೆ ಇದು ಏನು ರಸಮ್ಮು, ಇದು ಕಬಾಬು, ಆಮೇಲೆ ಎಲ್ಲ ಒಂದು ಫುಲ್ ನಾಗಾರ್ಜುನದಲ್ಲಿ ಸೌತೆ ವೆಜ್ ಮೀಲ್ಸ್ ಆರ್ಡ್ರ್ ಮಾಡಿದ್ವಿ, ಅದೊಂದು ಬಂದಿದೆ. ಆಮೇಲೆ ಇದೊಂದು ಬಿರಿಯಾನಿ, ಪ್ರತಿಯೊಂದು ಸುಮಾರು ಸ್ವೀಟು ಜಾಮೂನೆಲ್ಲ ಆರ್ಡ್ರ್ ಮಾಡಿದ್ವಿ, ಬಂದಿದೆ. ಎಲ್ಲ ಕುತ್ಕೊಂಡು ನೀಟಾಗಿ ತಿಂದ್ಬಿಟ್ಟು ಕೂಲ್ ಡ್ರಿಂಕ್ಸ್ ಕೊಡಿದ್ಬಿಟ್ಟು ಆರಾಮಾಗಿ ಒಂದೆರಡು ಡ್ಯಾನ್ಸ್ ಆಡ್ಕೊಂಡು ಮಲ್ಕೊಳ್ಳೋದು. ಈ ಮಕ ಯಾಕೆ ಹಂಗೆ ಸಿಂಡಿಸ್ಕೊಂಡಿದ್ದೆ? ನಗು ಎಲ್ಲಿ ನನ್ನ ಬೇಬಿ ನಗುತ್ತೆ. ಶೀಶು ನೀನೊಬ್ಬಳೇ ಅನ್ಸುತ್ತೆ ನನಗೆ ಈ ಪ್ರಪಂಚದಲ್ಲಿ. ನೀನೊಬ್ಬಳ ಜೊತೆಲಿ ಇದ್ರಿ ನಂಗೆ ಖುಷಿ ಆಗೋದು, ಅಷ್ಟು ಖುಷಿ ತರಿಸ್ತಿದ್ದೆ ನೀನು. ಸರಿ ಬಾ ಬೇಬಿ, ತಿನ್ನದ ಡಿನ್ನರ್ ಮಾಡೋಣ ಬಾ. ಸರಿ.